ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ವಿಶಸ್ ಕಮ್ಸ್ ಟ್ರೂ ರವೀಂದ್ರನಾಥ ಟಾಗೋರ್ ಅವರ ಈ ಒಂದು ಕಥೆಯನ್ನು ಕನ್ನಡದ ಒಂದು ಸರಳವಾದಂತಹ ವಿವರಣೆಯೊಂದಿಗೆ ಕಲಿಯೋಣ. ವಿಶಸ್ ಕಮ್ ಟ್ರೂ ಅಂದರೆ ಬಯಕೆಗಳು ಈಡೇರಿದಾಗ. ಇಲ್ಲಿ ಯಾವ ಮನುಷ್ಯನೂ ಸಹ ತನ್ನ ಜೀವನದ ಒಂದು ಸ್ಥಾನದಿಂದ ತೃಪ್ತಿಯನ್ನು ಹೊಂದಿರೋದಿಲ್ಲ. ಪ್ರತಿಯೊಬ್ಬರೂ ಸಹ ಇತರರು ತಮಗಿಂತ ಹೆಚ್ಚು ಸಂತೋಷವಾಗಿರ್ತಾರೆ ಅಂತ ಬಯಸ್ತಾ ಇರ್ತಾರೆ. ಅದರಲ್ಲಿ ಬಡವರು ಶ್ರೀಮಂತರಾಗಬೇಕು, ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಬೇಕು ಅನ್ನೋದರಲ್ಲಿ ಇರ್ತಾರೆ. ಯಾವುದರಲ್ಲೂ ಸಹ ಸಂತೋಷವಿರೋದಿಲ್ಲ. ಇದರಲ್ಲಿ ಮಕ್ಕಳು ಹಿರಿಯರು ತಮ್ಮ ಜೀವನವನ್ನು ಆನಂದಿಸ್ತಾ ಇದ್ದಾರೆ, ನಾವು ಹಿರಿಯರಾದರೆ ಚೆನ್ನಾಗಿರುತ್ತೆ ಅಂತ ಕೊಡ್ತಾರೆ. ಆದರೆ ಹಿರಿಯರು ತಮ್ಮ ಬಾಲ್ಯ ಜೀವನವೇ ತುಂಬ ಚೆನ್ನಾಗಿತ್ತು, ತಮ್ಮ ಬಾಲ್ಯ ಜೀವನವನ್ನು ಮರಳಿ ಪಡೆಯಲು ಅವರು ಹಂಬಲಿಸ್ತಾ ಇರ್ತಾರೆ. ಈ ಒಂದು ಸತ್ಯವನ್ನು ರವೀಂದ್ರನಾಥ ಟಾಗೋರ್ ಅವರು ಈ ಒಂದು ಕಥೆಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ವಿಶಸ್ ಕಮ್ಸ್ ಟ್ರೂ. ಇಲ್ಲಿ ಸುಬಲ್ ಮತ್ತು ಸುಶೀಲ್ ಅಂತಕ್ಕಂತಹ ತಂದೆ ಮಗ. ಇಲ್ಲಿ ಸುಬಲ್ ತಂದೆ, ಮಗ ಸುಶೀಲ್. ಇಲ್ಲಿ ಆ ಸುಬಲ್ ತಂದೆ ತಾನು ಚಿಕ್ಕವನಾಗಬೇಕು ಅಂದರೆ ಮರಳಿ ಬಾಲ್ಯ ಜೀವನಕ್ಕೆ ಹೋಗಬೇಕು ಅಂತ ಬಯಸ್ತಾನೆ. ಆದರೆ ಮಗ ಸುಶೀಲ್ ತಾನು ಹಿರಿಯನಾಗಬೇಕು ಅಂತ ಬಯಸ್ತಾನೆ. ಹಾಗೆ ಅವರಿಬ್ಬರು ತಮ್ಮ ವಯಸ್ಸುಗಳನ್ನು ಬದಲಾಯಿಸಿಕೊಳ್ಳುವಂತೆ ಅವರ ಬಯಕೆಗಳನ್ನು ದೇವರ ಬಳಿ ಇಡ್ತಾರೆ. ಆ ಬಯಕೆಗಳು ಈಡೇರಿದಾಗ ಅವರ ಒಂದು ನಡುವಿನಲ್ಲಾದಂತಹ ಗೊಂದಲವೇ ಈ ಕಥೆಯಾಗಿರುತ್ತೆ. ಇಲ್ಲಿ ಸುಬಲ್ ಚಂದ್ರ ತಂದೆಯಾಗಿರ್ತಾರೆ, ಸುಶೀಲ್ ಚಂದ್ರ ಮಗ ಆಗಿರ್ತಾರೆ. ಇಲ್ಲಿ ಹೆಸರಿಗೆ ತಕ್ಕಂತೆ ಸುಬಲ್ ಚಂದ್ರ ಅಷ್ಟೇನು ಗಟ್ಟಿಮುಟ್ಟಾಗಿರಲಿಲ್ಲ, ಸುಶೀಲ್ ಚಂದ್ರ ಆತ ಅಷ್ಟೇನು ಒಳ್ಳೆಯವನಾಗಿರಲಿಲ್ಲ. ಇಲ್ಲಿ ಸುಶೀಲ್ ಚಂದ್ರ ಹುಡುಗ ಯಾವಾಗಲೂ ತನ್ನ ನೆರೆಯವರ ಜೊತೆ ಕಿರಿಕಿರಿ ಮಾಡ್ತಕ್ಕಂಥದ್ದು ನಡೀತಾ ಇರುತ್ತೆ. ತಂದೆಯಾದಂಥ ಸುಬಲ್ ಚಂದ್ರ ಯಾವಾಗಲೂ ತನ್ನ ವಯಸ್ಸಾದ ಕೀಲು ನೋವುಗಳಿಂದ ಬಳಲ್ತಾ ಇರ್ತಾರೆ. ಒಂದು ಶನಿವಾರ ಸುಶೀಲ್ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಆತ ಏನು ಮಾಡ್ತಾನೆ, ತನಗೆ ಹೊಟ್ಟೆ ನೋವಿದೆ ಅಂತ ಹೇಳಿ ಆಕ್ಟ್ ಮಾಡ್ತಾನೆ. ತಂದೆ ಸುಬಲ್ಗೆ ತನ್ನ ಮಗನ ಒಂದು ಕುತಂತ್ರ ಅರ್ಥ ಆಗುತ್ತೆ. ಅವನಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಏನು ಮಾಡ್ತಾರೆ, ಒಂದು ಕಹಿಯಾದಂತಹ ಮೆಡಿಸಿನ್ ಕುಡಿಸ್ಬಿಟ್ಟಿದ್ದೆ. ಅವರು ಒಂದು ದಿವಸ ನೀನು ಇಲ್ಲೇ ರೆಸ್ಟ್ ತಗೋಬೇಕು ಮನೇಲಿ ಕೋಣೆಯಲ್ಲಿ ಅಂತೇಳಿ ಒಂದು ಕೋಣೆಯಲ್ಲಿ ಹಾಕಿ ಕೂಡಾಕ್ಬಿಡ್ತಾರೆ. ಇಡೀ ದಿನ ನೀನು ರೆಸ್ಟ್ ತಗೋಬೇಕು ಅಂತ. ಆಗ ಸುಶೀಲ್ ಇಲ್ಲ, ನಾನು ಶಾಲೆಗೆ ಹೋಗ್ತೀನಿ, ಇಡೀ ದಿನ ಈ ರೂಮಲ್ಲಿ ಇರಲ್ಲ ಅಂತ ಹೇಳ್ತಾನೆ. ಆದರೆ ತಂದೆ ಆ ಮಗನನ್ನು ಏನು ಮಾಡ್ತಾರೆ, ಇಡೀ ದಿನ ಆ ರೂಮಲ್ಲೇ ಕೂಡಾಕ್ಬಿಡ್ತಾರೆ. ಸುಶೀಲ್ ಇಡೀ ದಿನ ಅಳುತ್ತಾ ಆ ರೂಮ್ನಲ್ಲಿರ್ತಾನೆ. ಆಗ ಆತ ಅಂದ್ಕೋತಾನೆ, ನಾನು ನನ್ನ ತಂದೆಯಷ್ಟು ದೊಡ್ಡವನಾಗಿದ್ದರೆ ಚೆನ್ನಾಗಿರ್ತಾ ಇತ್ತು. ಆಗ ನನಗೆ ಇಷ್ಟ ಬಂದಿದ್ದನ್ನೆಲ್ಲ ಮಾಡಬಹುದಾಗಿತ್ತು, ನನಗೆ ಬೇಕಾದಾಗ ಮನೆಗೆ ಬರಬಹುದಾಗಿತ್ತು, ಬೇಕಾದಾಗ ಮನೆಯಿಂದ ಹೊರಗೆ ಹೋಗಬಹುದಾಗಿತ್ತು, ನನಗೆ ಬೇಕಾದನ್ನ ತಿನ್ನಬಹುದಾಗಿತ್ತು ಅಂತ ಹೇಳಿ ಆ ಮಗ ರೂಮ್ನಲ್ಲಿ ಕೂತ್ಕೊಂಡು ಅಳ್ತಾ ಈ ಬಯಕೆಯನ್ನು ಹೇಳ್ತಾನೆ. ಇಲ್ಲಿ ತಂದೆ ಸುಬಲ್ ಏನು ಮಾಡ್ತಾರೆ, ಹೊರಗಡೆ ಕೂತ್ಕೊಂಡು ತಮ್ಮ ಬಾಲ್ಯ ದಿನಗಳನ್ನು ನೆನಪು ಹಾಕ್ಕೊಳ್ತಾ ಇರ್ತಾರೆ. ಬಾಲ್ಯದಲ್ಲಿ ನಾನು ತುಂಬ ಟೈಮನ್ನು ವೇಸ್ಟ್ ಮಾಡಿಬಿಟ್ಟೆ, ಆಗ ಸರಿಯಾಗಿ ಓದಿದ್ದರೆ ನನಗೆ ಚೆನ್ನಾಗಿರ್ತಾ ಇತ್ತು, ನನಗೆ ಮತ್ತೆ ನನ್ನ ಈ ಒಂದು ಬಾಲ್ಯ ಮರಳಿ ಸಿಕ್ಕರೆ ನಾನು ಚೆನ್ನಾಗಿ ಓದ್ತೇನೆ, ಸಮಯವನ್ನು ವ್ಯರ್ಥ ಮಾಡಲ್ಲ ಅಂತ ಹೇಳ್ಕೊತಾ ಇದ್ರು. ಒಳಗಿದ್ದ ಮಗ ತಾನು ತಂದೆಯಷ್ಟು ದೊಡ್ಡವನಾಗಬೇಕು ಅಂತ ಬಯಸ್ತಾ ಇದ್ದರು. ಆದರೆ ಹೊರಗಡೆ ಕುಳಿತಿರ್ತಕ್ಕಂಥ ತಂದೆ ತಾನು ಚಿಕ್ಕವನಾಗಬೇಕು ಅಂತ ತನ್ನ ಬಯಕೆಯನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಈ ಬಯಕೆಗಳ ದೇವತೆ ಏನು ಮಾಡ್ತಾ ಇದ್ರು, ಆ ಮನೆಯ ಬಳಿ ಹಾದು ಹೋಗ್ತಾ ಇದ್ಲು. ತಂದೆ ಮತ್ತು ಮಗ ಹೇಳಿದ್ದನ್ನು ಕೇಳಿಸ್ಕೊಂಡಂತಹ ದೇವತೆ ಏನು ಮಾಡಿದ್ರು, ಅವರಿಬ್ಬರ ಬಯಕೆ ಕೋರಿಕೆಯನ್ನು ಈಡೇರಿಸ್ಬಿಟ್ಲು. ಮರುದಿನ ಬೆಳಗ್ಗೆ ಅವರಿಬ್ಬರು ಎದ್ದಾಗ ಸುಬಲ್ ತಂದೆ ಏನು ಮಾಡ್ತಾರೆ, ತನ್ನ ಮಗ ವಯಸ್ಸಿನವನಾಗಿದ್ದರು, ಮಗ ಆಗಿರ್ತಕ್ಕಂಥ ಸುಶೀಲ್ ತನ್ನ ತಂದೆಯ ವಯಸ್ಸಿನಂತೆ ಮಾರ್ಪಾಟಾಗ್ಬಿಟ್ಟಿದ್ರು. ಸುಬಲ್ ತಾನು ಚಿಕ್ಕವನಾಗಿದ್ದೇನೆ ಅಂತ ತಿಳ್ಕೊಂಡ್ರು. ಆಗ ಅವನಿಗೆ ಎಲ್ಲ ಹಲ್ಲುಗಳು ಮರಳು ಬಂದಿತ್ತು, ಆತನ ಗಡ್ಡ ಮತ್ತು ಮೀಸೆ ಎಲ್ಲ ಮಾಯ ಆಗಿತ್ತು, ಆತನ ಬಟ್ಟೆಗಳು ಎಲ್ಲ ಏನೋ ಆಗಿತ್ತು, ಹರಿದು ಹೋಗಿದ್ವು. ನಂತರ ಸುಶೀಲ್ ಕೂಡ ರಾತ್ರಿ ದೊಡ್ಡವನಾಗ್ಬಿಟ್ಟಿದ್ದ, ಅವನ ಬಟ್ಟೆಗಳೆಲ್ಲ ಹರಿದೋಗಿತ್ತು, ಅವನ ಮುಖದ ಮೇಲೆ ಗಡ್ಡ ಮೀಸೆ ಕೂದಲುಗಳು ತುಂಬಿತ್ತು, ಅವನ ತಲೆ ಬೋಳಾಗಿತ್ತು. ಹೀಗೆ ತಂದೆ ಮತ್ತು ಮಗನ ಇಬ್ಬರ ಆಸೆಗಳು ಈಡೇರಿದ್ವು. ಆದರೆ ಈ ಈಡೇರಿರ್ತಕ್ಕಂಥ ಆಸೆಗಳು ಅವರಿಗೆ ತೊಂದರೆಗಳನ್ನು ತಂದು ಕೊಡ್ತು. ಈಗ ಸುಶೀಲ್ ಏನಾಗ್ಬಿಟ್ಟಿದ್ದಾನೆ, ತನ್ನ ತಂದೆ ಎಷ್ಟು ದೊಡ್ಡವನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು, ನನಗೆಲ್ಲ ಸ್ವಾತಂತ್ರ್ಯ ಇತ್ತು ಅಂತ ಕಲ್ಪಿಸ್ಕೊಂಡಿದ್ದ. ಅವನು ಮರಗಳನ್ನು ಏರ್ತಾ ಇದ್ದಿದ್ದು, ಕೊಳಕ್ಕೆ ಹಾರ್ತಾ ಇದ್ದಿದ್ದು,
ಮಾವಿನಕಾಯಿಗಳನ್ನು ತಿಂತಾ ಇದ್ದಿದ್ದು, ಪಕ್ಷಿ ಗೂಡುಗಳಲ್ಲಿ ಹೋಗಿ ಮೊಟ್ಟೆಗಳನ್ನು ಕಡಿತಾ ಇದ್ದಿದ್ದು ಮತ್ತು ಇಡೀ ದಿನ ಅಲೆದಾಡ್ತಾ ಇದ್ದಿದ್ದು ಇದೆಲ್ಲ ಇರುತ್ತೆ. ಆದರೆ ವಿಚಿತ್ರ ಏನಂದರೆ ಅಂದು ಬೆಳಗ್ಗೆ ಎದ್ದಂಥ ಸುಶೀಲ್ಗೆ ಇದನ್ನು ಏನೂ ಮಾಡೋಕ್ಕೆ ಅನಿಸ್ಲಿಲ್ಲ. ಅವನು ಯಾವುದೇ ಮರವನ್ನು ಏರಲು ಅನಿಸ್ಲಿಲ್ಲ, ಮತ್ತು ಈಜಲು ಹೋಗೋಕ್ಕೆ ಬಯಸಲಿಲ್ಲ. ಯಾಕಂದರೆ ಈಜೋಕೆ ಹೋದರೆ ನನಗೆ ನೆಗಡಿ ಶೀತ ಬರ್ಬೋದು. ಹುಡುಗನಾಗಿದ್ದ ಸುಶೀಲ್ ತಂದೆ ಆಗಿಬಿಟ್ಟಿದ್ದ. ಆತ ಯಾವುದೇ ಮಾವಿನ ಮರವನ್ನು ಕೂಡ ಏರೋದಕ್ಕೆ ಆತ ಇಷ್ಟಪಡಲಿಲ್ಲ. ಅವನು ಒಂದು ಮರವನ್ನು ಏರಲು ಯೋಚನೆ ಮಾಡಿ ಒಂದು ಸಣ್ಣ ಮರವನ್ನು ಹೋಗಿ ಒಂದು ಕೊಂಬೆಯನ್ನು ಹಿಡಿದು ಮೇಲಕ್ಕೆ ಏರಲು ಪ್ರಯತ್ನ ಮಾಡ್ತಾನೆ. ಅವನ ತೂಕಕ್ಕೆ ಆ ಕೊಂಬೆ ಮುರಿದು ಕೆಳಗೆ ಬೀಳುತ್ತೆ. ಆ ಸುಶೀಲ್ ಈಗ ವಯಸ್ಸಾದ ವ್ಯಕ್ತಿ ಆಗಿಬಿಟ್ಟಿದ್ನಲ್ಲ, ಆ ವ್ಯಕ್ತಿಯ ಮರ ಏರೋದನ್ನ ನೋಡಿದಂಥ ಜನರೆಲ್ಲ ಜೋರಾಗಿ ನಗ್ತಾರೆ. ಆ ಸುಶೀಲ್ ವರಂಡದಲ್ಲಿ ಮತ್ತೆ ಬಂದು ತನ್ನ ಚಾಪೆ ಮೇಲೆ ಕೂತ್ಕೋತಾನೆ. ಮತ್ತು ಅವನು ಒಬ್ಬ ಹುಡುಗನಿಗೆ ₹1 ಕೊಟ್ಟು ಒಂದು ಸ್ವೀಟ್ಸನ್ನು ತರೋದಕ್ಕೆ ಹೇಳ್ತಾನೆ. ಆ ಸ್ವೀಟ್ಸ್ ತಂದ ನಂತರ ತನ್ನಲ್ಲಿ ತಾನೇ ಹೇಳ್ಕೊಳ್ತಾನೆ, ನಾನು ಇವನ್ನು ನನ್ನ ಮಗನಿಗೆ ಕೊಡ್ತೇನೆ. ಅಂದರೆ ಈಗ ಸುಶೀಲ್ ತನ್ನ ತಂದೆ ಮಗನಾಗಿ ಮಾರ್ಪಟ್ಬಿಟ್ಟಿದ್ದೇನೆ, ಆ ಮಗನಿಗೆ ಕೊಡ್ತೇನೆ, ನಾನು ಇವುಗಳನ್ನು ತಿಂದರೆ ನನಗೆ ಹೊಟ್ಟೆ ಕೆಡುತ್ತೆ ಅಂತ ಅಂದ್ಕೋತಾನೆ. ಅಂದು ಸಂಜೆ ಅವನ ಸ್ನೇಹಿತರು ಆಟವಾಡಲು ಅವನೊಂದಿಗೆ ಬಂದಾಗ ಇಲ್ಲಿ ಸುಶೀಲ್ ದೊಡ್ಡ ವ್ಯಕ್ತಿ ಆಗಿಬಿಟ್ಟಿದ್ದಾನೆ. ಆ ವಯಸ್ಸಾದ ವ್ಯಕ್ತಿಯನ್ನು ನೋಡಿ ಅವರೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ಇಲ್ಲಿ ಶುಭಲ್ ತಾನು ತನ್ನ ಬಾಲ್ಯವನ್ನು ಮರಳಿ ಪಡೆದಿದ್ದಾರೆ. ಶುಭಲ್ ಸುಶೀಲ್ನಂತೆ ಚಿಕ್ಕ ಹುಡುಗನಾಗ್ಬಿಟ್ಟಿದ್ದಾರೆ. ಆದರೆ ಈಗ ಶುಭಲ್ ಏನು ಮಾಡ್ತಾ ಇದ್ದಾರೆ, ಚಿಕ್ಕ ಹುಡುಗನಾಗಿದ್ದಾರೆ. ಆತ ಏನು ಮಾಡಬೇಕಾಯ್ತಂದ್ರೆ ಇಡೀ ದಿನ ಕೂತ್ಕೊಂಡು ತನ್ನ ರೂಮ್ನಲ್ಲಿ ಓದಬೇಕಾಗತ್ತೆ. ಆದರೆ ತನ್ನ ಬಾಲ್ಯವನ್ನು ಮರಳಿ ಪಡೆದ ನಂತರ ಅವನು ಶಾಲೆಗೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ತಂದೆಯಾಗಿರ್ತಕ್ಕಂಥ ಶುಭಲ್ ಮಗನ ವಯಸ್ಸಿಗೆ ಬಂದುಬಿಟ್ಟಿದ್ದಾನೆ. ಈಗ ಆತ ಶಾಲೆಗೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಮತ್ತು ಆ ಹೊಟ್ಟೆನೋ ಅಂತ ನೆಪ ಹೇಳ್ತಾ ಇದ್ರು. ಆದರೆ ಸುಶೀಲ್ ಈಗ ದೊಡ್ಡವನಾಗ್ಬಿಟ್ಟಿದ್ದಾನೆ. ತನ್ನ ಚಿಕ್ಕ ತಂದೆ ಅಂದರೆ ಚಿಕ್ಕವನಾಗಿರ್ತಕ್ಕಂಥ ಶುಭಲ್ನ ಬಲವಂತವಾಗಿ ಸ್ಕೂಲ್ಗೆ ಕಳಿಸ್ಬೇಕಾಯಿತು. ಆಮೇಲೆ ಸ್ಕೂಲಿಂದ ಬಂದ ನಂತರ ಶುಭಲ್ ಆಟವಾಡಲು ಓಡಾಡೋದಕ್ಕೆ ಇಷ್ಟಪಡ್ತಾ ಇದ್ದ. ಆದರೆ ಸುಶೀಲ್ ತನ್ನ ಕನ್ನಡಕವನ್ನು ಹಾಕ್ಕೊಂಡು ಗಣಿತದ ಲೆಕ್ಕಗಳನ್ನು ಮಾಡಿಸ್ತಾ ಇದ್ದ. ಅಂದರೆ ಶುಭಲ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂತಹ ತನ್ನ ತಂದೆಗೆ ಉಳಿಸ್ಕೊಂಡು ಆತನ ಕೈಯಲ್ಲಿ ಗಣಿತದ ಲೆಕ್ಕಗಳನ್ನು ಮಾಡಿಸ್ತಾ ಇದ್ದ. ಮತ್ತು ಆತನಿಗೆ ಗಣಿತ ಲೆಕ್ಕಗಳನ್ನು ಹೇಳ್ಕೊಡೋದಕ್ಕೆ ಒಬ್ಬ ವ್ಯಕ್ತಿಯನ್ನು ಸಹ ನೇಮಿಸಿದ್ರು. ಈ ಸಮಯದಲ್ಲಿ ಆ ವಯಸ್ಸಾದಂತಹ ಸುಶೀಲ್ ಕೂಡ ಎಲ್ಲ ರೀತಿಯ ತೊಂದರೆಗಳಿಗೆ ಸಿಕ್ಕಾಕೊಂಡ್ಬಿಟ್ಟ. ಅಯ್ಯೋ, ನನಗೆ ವಯಸ್ಸಾದರೆ ನಾನು ತುಂಬ ಸ್ವತಂತ್ರನಾಗಿರ್ತೀನಿ ಅಂದ್ಕೊಂಡಿದ್ದ ಮಗ ಸುಶೀಲ್ ಈಗ ತುಂಬ ತೊಂದರೆಗಳಾಗ್ಬಿಟ್ಟಿದೆ. ಮಗು ಇದ್ದಾಗ ಆತ ಏನೇನನ್ನು ಇಷ್ಟಪಡ್ತಾ ಇದ್ನೋ ಅವೆಲ್ಲ ಈಗ ಇಷ್ಟ ಇಲ್ಲದಂತಾಗಿದೆ. ಈಜಾಡೋಕ್ಕೆ ಹೋಗ್ತಕ್ಕಂಥದ್ದು, ಕೊಳದಲ್ಲಿ ಮುಳುಗ್ತಕ್ಕಂಥದ್ದು ಏನೂ ಇಲ್ಲದಾಗಿದೆ. ಈಗ ಆತನಿಗೆ ಕೀಲುಗಳು ಬಿಗಿಯಾಗಿ ನೋವು ಕಾಡ್ತಾ ಇದೆ. ಆಗಾಗ ಸುಶೀಲ್ ಎಲ್ಲಡಿಕೆ ಆಗ್ತಾ ಇದ್ದ. ಈಗ ಅದನ್ನ ಅಗಿಯೋದಕ್ಕೆ ಹಲ್ಲುಗಳು ಕೂಡ ಇಲ್ಲದಂತ ಆಗ್ಬಿಟ್ಟಿದೆ. ಬಾಚಣಿಗೆಯನ್ನು ತಗೊಂಡು ತಲೆ ಬಾಚ್ಕೊಳ್ಳೋಣಂದ್ರೆ ತಲೆಯಲ್ಲಿ ಕೂದಲು ಕೂಡ ಇಲ್ಲದಂತಾಗಿದೆ. ಕೊನೆಗೆ ತಂದೆ ಮತ್ತು ಮಗ ಇಬ್ಬರ ಬಯಕೆಗಳು ದೇವತೆಯನ್ನು ಮತ್ತೆ ಪ್ರಾರ್ಥಿಸ್ತಾರೆ. ತಾಯೇ, ನಮಗೆ ಇದು ಸಾಕು, ದಯವಿಟ್ಟು ನಮ್ಮನ್ನು ಮೊದಲಿನಂತೆ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ದೇವತೆ ಅವರ ಕೋರಿಕೆಯನ್ನು ಈಡೇರಿಸಿ ಮಾಯ ಆಗ್ತಾಳೆ. ಮರುದಿನ ಬೆಳಗ್ಗೆ ಶುಭಲ್ ಮೊದಲಿನಂತೆಯೇ ವಯಸ್ಸಾದ ವ್ಯಕ್ತಿಯಾಗಿರ್ತಾನೆ. ನಂತರ ಸುಶೀಲ್ ಮತ್ತೆ ಚಿಕ್ಕ ಹುಡುಗನಾಗ್ತಾನೆ. ಶುಭಲ್ ತನ್ನ ಮಗನನ್ನು ಕರೆದು, ಸುಶೀಲ್, ನೀನು ಗ್ರಾಮರ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡು ಅಂತ ಕೇಳ್ತಾನೆ. ಸುಶೀಲ್ ತಲೆ ಕೆರ್ಕೊಂಡು, ತಂದೆ, ನನ್ನ ಪುಸ್ತಕಗಳನ್ನು ನಾನು ಕಳ್ಕೊಂಡಿದ್ದೇನೆ, ನನ್ನ ಗ್ರಾಮರ್ ಪುಸ್ತಕಗಳೆಲ್ಲ ಕಳೆದೋಗಿದೆ ಅಂತ ಹೇಳ್ತಾನೆ. ಇಲ್ಲಿಗೆ ಆ ಕತೆ ಕೊನೆಯಾಗತ್ತೆ. ಈ ರೀತಿಯಾಗಿ ಆ ಇಬ್ಬರ ತಂದೆ ಮಗ ತಮ್ಮ ಬಯಕೆಗಳು ಈಡೇರಿಸೋದಕ್ಕೆ ಮನಸ್ಸಿನಲ್ಲಿ ತಾವು ಚಿಕ್ಕವರಾಗಬೇಕು, ಮಗ ದೊಡ್ಡವನಾಗಬೇಕು ಅಂದ್ಕೋತಾರೆ. ಆದರೆ ಅವರ ತೊಂದರೆಗಳನ್ನು ಕಂಡು ಮತ್ತೆ ಅವರ ನಿಜವಾದ ವಯಸ್ಸಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಈ ಕಥೆಯು ರವೀಂದ್ರನಾಥ ಠಾಗೂರ್ರವರು ಬರೆದಿರ್ತಾರೆ. ಇದು ಕನ್ನಡದ ಈ ಕಥೆಯ ಒಂದು ವಿವರಣೆಯಾಗಿರುತ್ತೆ. ಇಂಗ್ಲೀಷ್ ಸಮರಿ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.